3 ವರ್ಷಗಳಿಂದ ಈ ರೀತಿಯ ಶೈಕ್ಷಣಿಕವಾದಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಅಂತಹ ಒಂದು ಸಮಾರಂಭದ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳೇ, ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಪೋಷಕರೇ, ಬಹುಶಃ ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಅಧ್ಯಕ್ಷತೆ ಅಂತ ಹಾಕಿದರು. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಅಧ್ಯಕ್ಷ ಮಾಡಿದರೆ ಅಂತ ಗೊತ್ತಿಲ್ಲ. ಬಹುಶಃ ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲರಲ್ಲಿ ಕೂಡ ನಾನು 1-2 ವರ್ಷ ಸೀನಿಯರ್ ಅನ್ನೋ ಒಂದು ದೃಷ್ಟಿಗೆ ಧನ್ಯವಾದಗಳು. ಹೆಚ್ಚು ಮಾತಾಡಲಿಕ್ಕೆ ಇದೊಂದು ಅವಕಾಶ ಅಲ್ಲ, ಯಾಕೆಂದರೆ ಬಹಳ ಹೊತ್ತು ಇಲ್ಲಿ ಕಾದಾಯಿತು. ಇವತ್ತು ವೇದಿಕೆಯಲ್ಲಿ ನಾವು 3 ಜನರಿಗೆ ಸನ್ಮಾನ ಮಾಡಿದ್ದೇವೆ. ನಾವು ಯಾಕೆ ಆ ಸನ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ, ಅವರು ವಿದ್ಯಾದಾನ ಕ್ಷೇತ್ರದಲ್ಲಿ ಒಬ್ಬರು ಸೇವೆ ಮಾಡತಕ್ಕಂಥವರು, ಇನ್ನೊಬ್ಬರು ದೈಹಿಕ ಕ್ಷೇತ್ರಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡವರು, ಮತ್ತೊಬ್ಬರು ಸಾಮಾಜಿಕವಾದಂತಹ ಒಂದು ಚಾನಲ್ನಲ್ಲಿ ಕೆಲಸ ಮಾಡತಕ್ಕಂಥವರು. ಇವರೆಲ್ಲರೂ ಕೂಡ ಸಮಾಜದಲ್ಲಿ ಅವರದ್ದೇ ಆದಂಥ ಒಂದು ಕೆಲಸದಲ್ಲಿ ತೊಡಗಿದವರು, ಎಲ್ಲ ರೀತಿಯ ಸಹಕಾರವನ್ನು ಅವರು ನೀಡಿದವರು. ಅಂಥವರನ್ನು ಇಂಥ ವೇದಿಕೆಯಲ್ಲಿ ಕರ್ಕೊಂಡು ಬಂದು ನಾವು ಸನ್ಮಾನ ಮಾಡುವುದರಲ್ಲಿ ತಪ್ಪೇನಿಲ್ಲ. ಕವಿ ಶಿವರುದ್ರಪ್ಪ ಅವರು ಒಂದು ಮಾತು ಹೇಳಿದ್ದಾರೆ, ಒಂದು ಸಾಹಿತ್ಯದಲ್ಲಿ ಒಂದು ಸಾಲು ಹೇಳಿದ್ದಾರೆ. ಹಣತೆ ಹಚ್ಚುತ್ತೇನೆ ನಾನು, ಲೋಕವನ್ನು ಬೆಳಗುತ್ತೇನೆ ಅಂತ ಅಲ್ಲ, ಅದು ಉರಿಯುವಲ್ಲಿವರೆಗೆ ನಿನ್ನ ಮುಖ ನಾನು, ನನ್ನ ಮುಖ ನೀನು, ಅದು ಹಾರಿದ ಮೇಲೆ ನಾನ್ಯಾರೋ ನೀನ್ಯಾರೋ ಅಂತ ಹೇಳಿಕೊಂಡು. ಮನುಷ್ಯ ಇವತ್ತು ಸಮಾಜದಲ್ಲಿ ಬದುಕುವುದು ಅಷ್ಟೇ. ಇರುವಲ್ಲಿವರೆಗೆ ನಾವು ನಿಮ್ಮ ಮುಖ, ನೀವು ನಮ್ಮ ಮುಖವನ್ನು ನೋಡ್ತಾ ಇರ್ತೇವೆ. ಇದರ ಮಧ್ಯೆ ನಮ್ಮಿಂದ ಏನು ಸಹಾಯ ಮಾಡಬೇಕೋ ಅದನ್ನು ನಾವು ಸಹಾಯ ಮಾಡ್ತೇವೆ. ನೀವು ಏನು ಸಹಾಯ ಮಾಡ್ತೀರಿ, ನೀವು ಅದನ್ನು ಸಹಾಯ ಮಾಡ್ತೀರಿ. ಇಷ್ಟೇ ಜೀವನ. ನಾಳೆ ಹೆಚ್ಚು ಕಡಿಮೆ ಆಗಿ ಹೋದರೆ ಯಾರಿಗೆ ಯಾರೂ ಕೂಡ ಇಲ್ಲ. ಆಗಿರುವಾಗ ಇರುವಷ್ಟು ಸಮಯದಲ್ಲಿ ನಾವೆಲ್ಲ ಚಂದದಲ್ಲಿ ಬದುಕೋಣ, ಈ ಸಮಾಜದಲ್ಲಿ ಸಹೋದರತೆಯನ್ನು ಕಾಪಾಡಿಕೊಳ್ಳೋಣ. ನಾನು ಇವತ್ತು ಸ್ವೀಕಾರ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳ್ತಾ ಇದ್ದೇನೆ, ಚೆನ್ನಾಗಿ ಕಲಿಯಿರಿ. ಇವತ್ತು ಶಿಕ್ಷಣವೇ ನಮ್ಮ ಸಮಾಜದ ಸಂಪತ್ತು, ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಿಂದಿನ ಕಾಲದವರಿಗೆ ಶಿಕ್ಷಣ ಇರಲಿಲ್ಲ, ಬುದ್ಧಿವಂತಿಕೆ ಇತ್ತು, ಜ್ಞಾನ ಇತ್ತು, ತಿಳುವಳಿಕೆ ಇತ್ತು. ಇವತ್ತು ಝೀರೋದಿಂದ ಹೀರೋ ಆಗಬಹುದು ಅನ್ನುವುದಕ್ಕೆ ತೋರಿಸಿಕೊಡಲಿಕ್ಕೆ ವೇದಿಕೆಯಲ್ಲಿ ನಮ್ಮ ಸುಧಾಕರ್ ನಾಯಕರಿದ್ದಾರೆ. ಝೀರೋಯಿಂದ ಬಂದವರು ಶಿಕ್ಷಣ ಇಲ್ಲ, ಕಡಿಮೆ, ಆದರೆ ಇವತ್ತು ಹೀರೋ ಆಗಿದ್ದಾರೆ, ಕೋಟ್ಯಾಧಿಪತಿ ಆಗಿದ್ದಾರೆ, ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅದು ಕೂಡ ಒಂದು ಶಕ್ತಿ ಅಲ್ವಾ? ಆಗುತ್ತೆ. ಅದು ಅಂದಿನ ಕಾಲಕ್ಕೆ ಸೀಮಿತ. ಆದರೆ ಇವತ್ತು ನಾನು ವಿದ್ಯೆ ಕಲಿಯುವುದಿಲ್ಲ, ಶಾಲೆಗೆ ಹೋಗುವುದಿಲ್ಲ, ನಾನು ಶ್ರೀಮಂತನಾಗುತ್ತೇನೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಇವತ್ತಿನ ಮಕ್ಕಳಿಗೆ ಬೇಕಾಗಿರುವಂಥದ್ದು ಲೌಕಿಕವಾದಂಥದ್ದು ಶಿಕ್ಷಣ. ಸಮಾಜದಲ್ಲಿ ನಾವು ಎಲ್ಲರ ಜೊತೆಯಲ್ಲಿ ಬಾಳಿ ಬದುಕುವಂಥ ಒಂದು ಶಿಕ್ಷಣ. ಇವತ್ತು ನಮಗೆ ಹೊಟ್ಟೆಗೆ ಅನ್ನ ಬೇಕು, ಹಸಿವಿಗೆ ಬಾಯಾರಿಕೆ ನೀರು ಕುಡಿಬೇಕು ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ಸಮಾಜದ ಜನರೊಂದಿಗೆ ಬೆರೆಯುವಂಥದ್ದು ಕೂಡ ಅಷ್ಟೇ ಮುಖ್ಯ. ನಾವು ಮನೆಯಿಂದ ಎದ್ದ ಕೂಡಲೇ ನಾವು ಪಕ್ಕದ ಮನೆಯವರ ಮುಖ ನೋಡಲೇಬೇಕು. ನಮ್ಮ ಸಂಬಂಧಿಕರು ಬರುವುದು ಸಂಜೆ ಹೊತ್ತಿಗೆ. ನಮಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ನೆರೆಕರೆಯವರು, ಅವ ಯಾವ ಜಾತಿಯವನೇ ಇರಲಿ, ಯಾವ ಧರ್ಮದವನೇ ಇರಲಿ, ಯಾವ ಭಾಷೆಯವನೇ ಇರಲಿ, ನಮ್ಮ ಕಷ್ಟಕ್ಕೆ ಕೂಡಲೇ ಬರುವುದವ. ಸೊ ಅಂತಹ ಜನರೊಂದಿಗೆ ನಮ್ಮ ಸಹಕಾರ, ನಮ್ಮ ಸಮ್ಮಿಲನ ಅಥವಾ ನಮ್ಮ ಒಂದು ಹೊಂದಾಣಿಕೆ ಇದ್ದರೆ ಖಂಡಿತವಾಗಿ ಕೂಡ ಸಮಾಜ ಸೌಹಾರ್ದಯುತವಾಗಿ ನಡೀತದೆ ಅಂತ ನನ್ನ ಭಾವನೆ. ಇವತ್ತು 90-95% ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿದ್ದೀರಿ. ಒಂದು ಮಾತು ಕಿವಿ ಮಾತು ನಿಮಗೆ ಹೇಳ್ತೇನೆ. ಇವತ್ತು ನೋಡಿ, 98% ಮಾರ್ಕು ತೆಗೊಂಡಂಥ ವಿದ್ಯಾರ್ಥಿ ಕೂಡ ತನ್ನ ಮುಖವನ್ನು ಅರಳಿಸುವುದಿಲ್ಲ. ಅವನಿಗೆ ಮುಖ ಸಪ್ಪಗೆ ಆಗಿರ್ತದೆ. ಯಾಕೆ? ಬಂದದ್ದು 98, 100 ಬರಲಿಲ್ಲಲ್ಲ. ನಮ್ಮ ಕಾಲಕ್ಕೆ ಹೋಗಿ ನಮಗೆ 35 ಬಂತು ಅಂತ ಹೇಳಿದರೆ ನಮ್ಮ ಹಾರಾಟ ನೆಲದಲ್ಲಿ ಕಾಲು ನಿಲ್ಲುವುದಿಲ್ಲ. 30 ತೆಗೊಂಡದ್ದು 35, ಅಷ್ಟು ಖುಷಿ ನಮಗೆ, ಸಂತೋಷ ನಮ್ಮ ಕಾಲದಲ್ಲಿ. ಆದರೆ ಇವತ್ತಿನ ಮಕ್ಕಳಿಗೆ ಪರ್ಸೆಂಟೇಜ್ ಅದು ಲೆಕ್ಕವೇ ಅಲ್ಲ. ಕಾರಣ ಇಷ್ಟೇ, ಮನೆಯವರ ಒಂದು ಒತ್ತಡ, ಮಾರ್ಕು ತೆಗಿ, ಕಲಿಬೇಕು. ನಮಗೆ ಯಾರು ಒತ್ತಡ ಹಾಕಿದ್ರು? ನಮಗೆ ಶಿಕ್ಷಣ ಕೊಟ್ಟದ್ದು ಪ್ರಕೃತಿಯನ್ನು ನೋಡಿ ನಾವು ಶಿಕ್ಷಣ ಕಲಿಸಿದ್ದು. ನಮಗೆ ಟ್ಯೂಷನ್ ಕೊಡುವವರು ಯಾರೂ ಇಲ್ಲ. ನಮಗೆ ಅದು 30-35 ಮಾರ್ಕು ಬರುವುದೇ ದೊಡ್ಡ ಸಂಗತಿ ಅದು ಆ ಕಾಲದಲ್ಲಿ. ಆಗ ಫಸ್ಟ್ ಕ್ಲಾಸ್ 60 ಮಾರ್ಕ್ ಬಂದವ ರ್ಯಾಂಕಿಗೆ ಸಮಾನ, ಸೆಕೆಂಡ್ ಕ್ಲಾಸ್ 50% ತಗೊಂಡವ ಅವ ಇನ್ನೊಂದು ಅದರ ಕೆಳಗಿನ ರ್ಯಾಂಕಿಗೆ ಸಮಾನ. 3rd ಕ್ಲಾಸ್ ಪಾಸಾದವರು ಈಗ ತುಂಬ ಜನ ಇದ್ದಾರೆ ಅಲ್ಲಿ. ಹಿಂದೆ 3rd ಕ್ಲಾಸ್ ಪಾಸಾದವರು. ನಾವು ಖುಷಿಯಾಗಿ ಜೀವನ ಸಾಗಿಸುವುದಿಲ್ವಾ? ಸಾಗುತ್ತೆ. ಆದರೆ ನಮಗೆ ಶಿಕ್ಷಣ ನಮ್ಮನ್ನು ಮಾಡಿದ್ದಲ್ಲ, ನಾವು ಕಲಿತಂಥ ಶಿಕ್ಷಣ.
ನಾವು ಪಡೆದಂಥ ಜೀವನ ಪದ್ಧತಿ, ನಾವು ಮಾಡಿದಂಥ ಸಮಾಜ ಸೇವೆ, ಇದರಲ್ಲೇ ನಾವು ಸಂತೋಷನ ಪಡ್ಕೊಂಡಿದ್ದೇವೆ. ಮುಂದೆ ಕೂಡ ನಿಮಗೆ ನಾನು ಹೇಳುವಂಥ ಒಂದೇ ಒಂದು ಮಾತು, ನಿಮ್ಮ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಸೌಹಾರ್ದತೆಯನ್ನು ಕಲಿಸಿ, ಪ್ರೀತಿಯನ್ನು ಕಲಿಸಿ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಇರ್ತೇವೆ, ನಾಳೆ ನಾವು ಇರಲ್ಲ. ನಮ್ಮ ಮಕ್ಕಳು ಬೆಳಿಬೇಕು, ಅವರು ಬೆಳೆಯುವಂಥ ಸಮಾಜ ಹೇಗಿರಬೇಕು ಆ ಕಲ್ಪನೆ ನಮ್ಮಲ್ಲಿ ಇರಬೇಕು. ನಾಳೆ ನನ್ನ ಮಕ್ಕಳಿಗೆ ಈ ಸಮಾಜವನ್ನು ನಾನು ಹೇಗೆ ಸೃಷ್ಟಿ ಮಾಡಬೇಕು, ಯಾವ ರೀತಿಯಲ್ಲಿ ನನ್ನ ಮಗು ಬೆಳಿಬೇಕು, ಸಮಾಜಕ್ಕೆ ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ಬೆಳಿಬೇಕಾ, ಒಬ್ಬ ಕೊಲೆಗಾರನಾಗಿ ಬೆಳಿಬೇಕಾ, ಅಥವಾ ಒಬ್ಬ ಕಳ್ಳನಾಗಿ ಬೆಳಿಬೇಕಾ ಅನ್ನೋದನ್ನು ನಮ್ಮ ತಂದೆ ತಾಯಿಗಳು ನಾವು ಯೋಚನೆ ಮಾಡಬೇಕು. ಆದ್ದರಿಂದ ಅದಕ್ಕೆ ಸರಿಯಾದಂಥ ಶಿಕ್ಷಣ ಕೊಡಿ, ಅವರಿಗೆ ವಿದ್ಯಾಬುದ್ಧಿ ಕೊಡಿ, ಒಳ್ಳೆಯ ಮಾತುಗಳನ್ನು ಕೊಡಿ, ಸಮಾಜದೊಂದಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆಯ ಆ ಒಂದು ಸಂಪತ್ತನ್ನು ಪಡೆಯುವುದು ಹೇಗೆ ಅನ್ನೋದನ್ನು ಕಲಿಯಿರಿ. ಅಷ್ಟೇ ಕೊಟ್ಟು ನಿಮ್ಮ ಮಕ್ಕಳನ್ನು ಬೆಳೆಸಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.